ನಮಸ್ತೆ ಎಲ್ಲ ಆತ್ಮಬಂಧುಗಳಿಗೂ ನಮಸ್ಕಾರ. ಮೊಟ್ಟ ಮೊದಲನೇ ಬಾರಿಗೆ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿಯವರಿಗೂ ಹಾಗೂ ಮೇಡಮ್ ಸ್ವರ್ಣಮಾಲಾ ಅಮ್ಮನವರಿಗೂ ಅನಂತ ಅನಂತ ಧನ್ಯವಾದಗಳನ್ನ ಅರ್ಪಿಸುತ್ತಾ, ಅದೇ ರೀತಿ ನಾವು ನೀವು ಎಲ್ಲರೂ ಸೇರಿ ಧ್ಯಾನ ಜ್ಞಾನ ಪಡೆದುಕೊಳ್ಳೋದಕ್ಕೆ ಉನ್ನತ ಮಟ್ಟದ ವೇದಿಕೆಯನ್ನ ಸೃಷ್ಟಿ ಮಾಡಿಕೊಟ್ಟಿರ್ತಕ್ಕಂಥ ನಿಮ್ಮೆಲ್ಲರ ಪ್ರೀತಿಯ ಗುರುಗಳಾಗಿರ್ತಕ್ಕಂಥ ರಂಗನಾಥ್ ಸರ್ ಅವರಿಗೂ ಸಹ ಧನ್ಯವಾದಗಳನ್ನ ತಿಳಿಸುತ್ತಾ, ಈ ಕಾರ್ಯಕ್ರಮಕ್ಕೆ ನೀವು ಸಹ ಬಂದಿದ್ದೀರಾ, ನಿಮ್ಗಳಿಗೂ ಸಹ ಧನ್ಯವಾದಗಳನ್ನು ತಿಳಿಸುತ್ತಾ, ಹಾಗೆ ನನ್ನ ತಂದೆ ತಾಯಿಗಳಿಗೂ ನಮಸ್ಕರಿಸುತ್ತಾ, ನಾನು ಹಿರಿಯ ಮಾಸ್ಟರ್ ಅಲ್ಲ ಮೇಡಮ್, ನಾನು ಈ 4 ತಿಂಗಳಿಂದ ಅಷ್ಟೇ ಈ ವೇದಿಕೆನಲ್ಲಿ ನಾನು ತೊಡಗಿಸ್ಕೊಂಡಿದ್ದೀನಿ. ಸದ್ಯಕ್ಕೆ ನಾನು ಕಿರಿಯ ಮಾಸ್ಟರ್ ಅಂತಾನೆ ಹೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ನಾನು ಈ ದಿವಸ ಬುದ್ಧನ ಅಷ್ಟಾಂಗ ಮಾರ್ಗಗಳು ಅನ್ನೋ ವಿಷಯವನ್ನ ವ್ಯಕ್ತಪಡಿಸ್ತಾ ಇದ್ದೀನಿ. ನಂದು ಈ ವೇದಿಕೆಯಲ್ಲಿ ಮೊದಲನೇ ಕ್ಲಾಸ್ ಮಾಸ್ಟರ್ಸ್ ಇದು. ಹಾಗಾಗಿ ಏನಾದ್ರೂ ತಪ್ಪುಗಳಿದ್ರೆ ಮೊದಲಿಗೆ ನಾನು ಕ್ಷಮೆಯನ್ನ ಯಾಚಿಸುತ್ತಾ ಈ ವಿಷಯವನ್ನ ಪ್ರಾರಂಭ ಮಾಡ್ತಾ ಇದ್ದೀನಿ. ನಾನು ಇವತ್ತು ತೆಗೆದುಕೊಂಡಿರ್ತಕ್ಕಂಥ ವಿಷಯ ಅಂದ್ರೆ ಬುದ್ಧನ ಅಷ್ಟಾಂಗ ಮಾರ್ಗಗಳು. ಅಂದ್ರೆ ಈ ಅಷ್ಟಾಂಗ ಮಾರ್ಗಗಳನ್ನ ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೊಂಡ್ರೆ ನಾವು ಒಳ್ಳೆ ರೀತಿನಲ್ಲಿ ಜೀವನವನ್ನ ಸಾಗಿಸಬಹುದು ಅಂತ ನಮ್ಗೆ ಗೌತಮ ಬುದ್ಧ ಅವರು ಅಷ್ಟಾಂಗ ಮಾರ್ಗಗಳನ್ನ ಸೂಚಿಸಿದ್ದಾರೆ. ಅದರಲ್ಲಿ ಅಷ್ಟಾಂಗ ಮಾರ್ಗಗಳು ಅಂದ್ರೆ 8 ಮಾರ್ಗಗಳು. ಅದರಲ್ಲಿ ಮೊದಲನೇದಾಗಿ ಒಳ್ಳೆಯ ನಂಬಿಕೆ. ಒಳ್ಳೆಯ ನಂಬಿಕೆ ಅಂದ್ರೆ ಏನಪ್ಪಾ ಅಂದ್ರೆ, ಒಳ್ಳೆಯ ನಂಬಿಕೆ ಅಂದ್ರೆ ಸತ್ಯಸಂಧತೆ, ಪ್ರಾಮಾಣಿಕತೆ ಮತ್ತು ಯಾವುದೇ ದುರುದ್ದೇಶವಿಲ್ಲದೆ ಕಾರ್ಯವನ್ನ ನಿರ್ವಹಿಸ್ತಕ್ಕಂಥದ್ದು. ನಾವು ಯಾವುದೇ ಒಂದು ಕೆಲಸವನ್ನ ಮಾಡ್ತಾ ಇದೀವಿ ಅಂದ್ರೆ ನಾವು ನಂಬಿಕೆಯನ್ನ ಉಳಿಸ್ಕೋಬೇಕು. ಆ ಒಳ್ಳೆಯ ನಂಬಿಕೆ ಬರ್ಬೇಕಂದ್ರೆ ನಾವು ಯಾವ ತರ ಎಲ್ಲ ನಡ್ಕೋಬೇಕಂದ್ರೆ ಪ್ರಾಮಾಣಿಕತೆಯಿಂದ ಇರ್ಬೇಕು. ಪ್ರಾಮಾಣಿಕತೆ ಅಂದ್ರೆ ಏನಪ್ಪಾ ಅಂದ್ರೆ, ಒಬ್ಬ ವ್ಯಕ್ತಿಯು ತನ್ನ ಮಾತು ಮತ್ತು ಕಾರ್ಯದಲ್ಲಿ ಸತ್ಯಸಂಧನಾಗಿರ್ಬೇಕು. ಯಾವುದೇ ಒಂದು ವ್ಯಕ್ತಿ ತನ್ನ ಮಾತುಗಳನ್ನ ಕಾರ್ಯದಲ್ಲಿ ತೊಡಗಿಸ್ಕೋಬೇಕಾದ್ರೆ ಅವನು ಸತ್ಯವಾದಂತಹ ರೀತಿನಲ್ಲಿ ನಡ್ಕೋಬೇಕು. ಮತ್ತೆ ನ್ಯಾಯಸಮ್ಮತನಾಗಿರ್ಬೇಕು. ಇತರರ ಹಿತಾಸಕ್ತಿಗಳನ್ನ ಪರಿಗಣಿಸಿ ಅವರೊಂದಿಗೆ ನ್ಯಾಯಯುತವಾಗಿ ಮತ್ತೆ ಸಮಂಜಸವಾಗಿ ವ್ಯವಹರಿಸ್ಬೇಕು. ಮತ್ತೆ ಯಾವುದೇ ದುರುದ್ದೇಶಗಳನ್ನ ಅವನು ಇಟ್ಕೊಂಡಿರ್ಬಾರ್ದು. ಯಾವುದೇ ದುರುದ್ದೇಶವಿಲ್ಲದೆ ಅಥವಾ ಮೋಸ ಮಾಡುವಂತಹ ಉದ್ದೇಶವಿಲ್ಲದೆ ಕಾರ್ಯನಿರ್ವಹಿಸುವುದಕ್ಕೆ ಒಟ್ಟಾರೆಯಾಗಿ ನಾವು ಒಳ್ಳೆಯ ನಂಬಿಕೆ ಅಂದ್ರೆ ಸತ್ಯಸಂಧತೆ, ಪ್ರಾಮಾಣಿಕತೆ ಮತ್ತೆ ಯಾವುದೇ ದುರುದ್ದೇಶವಿಲ್ಲದೆ ಕೆಲಸ ಮಾಡೋದಕ್ಕೆ ನಾವು ಒಳ್ಳೆಯ ನಂಬಿಕೆ ಅಂತ ಹೇಳ್ತೀವಿ. ಮತ್ತೆ ಎರಡನೇದಾಗಿ ಏನಪ್ಪಾ ಅಂದ್ರೆ ಒಳ್ಳೆಯ ಆಲೋಚನೆ. ನಾವು ಯಾವುದೇ ಆಲೋಚನೆ ಅಥವಾ ಚಿಂತನೆಯನ್ನ ಮಾಡ್ಬೇಕು ಅಂದ್ರೆ, ನಾವು ಏನಾದ್ರೂ ಆಲೋಚನೆ ಮಾಡ್ಬೇಕಂದ್ರೆ ಯಾವಾಗ್ಲೂ ನಾವು ಒಳ್ಳೆ ಆಲೋಚನೆಗಳನ್ನ ಮಾಡ್ಬೇಕು ಮತ್ತೆ ಒಳ್ಳೆ ಚಿಂತನೆಗಳನ್ನ ಮಾಡ್ಬೇಕು. ಒಳ್ಳೆಯ ವಿಷಯಗಳನ್ನ ವಿಚಾರ ಮಾಡುವಂತ ಕ್ರಿಯೆಗೆ ನಾವು ಒಳ್ಳೆಯ ಆಲೋಚನೆ ಅಂತ ಹೇಳ್ತೀವಿ. ಉದಾಹರಣೆಗೆ ಹೇಳೋದಾದ್ರೆ, ಒಳ್ಳೆಯ ಚಿಂತನೆಯನ್ನ ಮಾಡ್ತಾ ಇದ್ರೆ ಮನುಷ್ಯ ಪ್ರಸನ್ನತೆಯ ಅನುಭವವನ್ನ ಹೊಂದ್ಕೊಳ್ತಾನೆ. ಅಂದ್ರೆ ನಾವು ಯಾವಾಗೂ ಒಳ್ಳೇದನ್ನ ಯೋಚನೆ ಮಾಡ್ತಾ ಇದ್ರೆ ನಮ್ಗೆ ಯಾವಾಗ್ಲೂ ಗುರುಗಳು ಹೇಳ್ತಾನೆ ಇರ್ತಾರ, ಯಾವಾಗ್ಲೂ ನಾವು ಒಳ್ಳೇದನ್ನ ಯೋಚನೆ ಮಾಡ್ತಾ ಇದ್ರೆ ನಮ್ಗೆ ಒಳ್ಳೇದೇ ಆಗತ್ತೆ, ಕೆಟ್ಟದನ್ನ ಯೋಚನೆ ಮಾಡ್ತಾ ಇದ್ರೆ ಕೆಟ್ಟದಾಗತ್ತೆ. ಆದ್ರಿಂದ ನಾವ್ ಏನ್ ಮಾಡ್ಬೇಕು, ಯಾವಾಗ್ಲೂ ಒಳ್ಳೆ ಆಲೋಚನೆಗಳನ್ನ ಮಾಡ್ತಾ ಇರ್ಬೇಕು. ಉದಾಹರಣೆಗೆ ನಮ್ಗೆ ಹಿರಿಕರು ಹೇಳ್ಕೊಂಬಂದಿರೋ ತರ ನಾವ್ ಹಿಂದಿಂದು ತಗೊಳ್ಳೋದಾದ್ರೆ, ಹಸ್ತು ದೇವತೆಗಳು ಯಾವಾಗ್ಲೂ ಹಸ್ತು 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 ಅಂತ ಹೇಳ್ತಾ ಇರ್ತಾರೆ. ಹಂಗಾಗಿ ನಾವ್ ಯಾವಾಗ್ಲೂ ಒಳ್ಳೇದನ್ನ ಯೋಚನೆ ಮಾಡ್ತಾ ಇದ್ರೆ ಒಳ್ಳೇದಾಗ್ತಾ ಇರತ್ತೆ. ಕೆಟ್ಟದನ್ನ ಯೋಚನೆ ಮಾಡ್ತಾ ಇದ್ರೆ ಅವರು ಪ್ರತಿಯೊಂದಕ್ಕೂ ನಾವು ಒಳ್ಳೇದ್ ಮಾತಾಡ್ಲಿ ಕೆಟ್ಟದ್ ಮಾತಾಡ್ಲಿ ಯಾವ್ದನ್ನೇ ಮಾತಾಡಿದ್ರು ಹಸ್ತು 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 ಅಂತ ಇರ್ತಾರೆ. ಹಂಗಾಗಿ ನಾವು ಯಾವಾಗ್ಲೂ ಒಳ್ಳೇದನ್ನ ಯೋಚನೆ ಮಾಡಿದ್ರೆ ಅವರು ಹಸ್ತು ಅಂದಾಗ ನಮ್ಗದು ಒಳ್ಳೇದೇ ಆಗತ್ತೆ. ಮತ್ತೆ ನಾವು ಸಹ ಒಳ್ಳೆ ಯೋಚನೆಗಳನ್ನ ಮಾಡ್ತಾ ಇದ್ರೆ ನಮ್ಗೆ ಯಾವಾಗ್ಲೂ ಒಳ್ಳೇದೇ ಆಗ್ತಾ ಇರತ್ತೆ ಅಂತ ನಾವ್ ಯಾವಾಗ್ಲೂ ಸಹ ಒಳ್ಳೆಯ ಆಲೋಚನೆಗಳನ್ನ ಒಳ್ಳೆಯ ಚಿಂತನೆಗಳನ್ನ ಮಾಡ್ತಾ ಇರ್ಬೇಕು. ಮತ್ತೆ ಮೂರನೇದು ಏನಪ್ಪಾ ಅಂದ್ರೆ ಒಳ್ಳೆಯ ನಡತೆ. ಒಳ್ಳೆಯ ನಡತೆ ಅಂದ್ರೆ ಏನಪ್ಪಾ ಅಂದ್ರೆ ಸತ್ಸಂಗಗಳಲ್ಲಿ ಭಾಗಿಯಾಗುವಂತಕ್ಕದ್ದು, ಸಮಾಜಕ್ಕೆ ಉಪಯುಕ್ತವಾದಂತಹ ಕಾರ್ಯಗಳನ್ನ ಮಾಡೋ ಅಂಥದ್ದು ಮತ್ತು ಇತರರ ಹಿತವನ್ನ ಕಾಪಾಡುವಂತಹ ನಡವಳಿಕೆ
ಇರ್ತಕ್ಕಂಥದ್ದು. ಇವೆಲ್ಲ ಇದ್ರೆ ನಮ್ಗೆ ಧನಾತ್ಮಕ ಗುಣಗಳನ್ನ ಹೊಂದಿರುವಂತ ಮತ್ತು ಇತರರೊಂದಿಗೆ ಸಭ್ಯತೆಯಿಂದ ವರ್ತಿಸುವ ನಡವಳಿಕೆಯಾಗಿದೆ. ಒಳ್ಳೆಯ ನಡತೆಯು ವ್ಯಕ್ತಿಯ ವ್ಯಕ್ತಿತ್ವವನ್ನ ರೂಪಿಸುತ್ತೆ ಮತ್ತೆ ಸಮಾಜದಲ್ಲಿ ಗೌರವವನ್ನ ತಂದ್ಕೊಡುತ್ತೆ. ನಾವು ಒಳ್ಳೆಯ ನಡತೆಯಿಂದ ಇದ್ದಾಗ ಏನಾಗತ್ತೆ ಅಂದ್ರೆ ನಮ್ಗೆ ಸತ್ಸಂಗಗಳಲ್ಲಿ ಒಳ್ಳೇದನ್ನೇ ನಾವು ಇಷ್ಟಪಡ್ತೀವಿ. ಅವಾಗ ಸತ್ಸಂಗಗಳಲ್ಲಿ ಭಾಗಿಯಾಗ್ತಕ್ಕಂಥದ್ದು ಮತ್ತೆ ಸಮಾಜದಲ್ಲಿ ಉಪಯುಕ್ತವಾದಂತಹ ಕಾರ್ಯಗಳನ್ನ ಮಾಡೋದಕ್ಕೆ ಮುಂದೆ ಬರ್ತೀವಿ. ಮತ್ತೆ ನಾವು ಯಾವಾಗ್ಲೂ ಇತರರ ಹಿತವನ್ನ ಕಾಪಾಡುವಂತಹ ನಡವಳಿಕೆಯನ್ನ ರೂಪಿಸ್ಕೊಂತೀವಿ. ಇವೆಲ್ಲ ಮಾಡೋದ್ರಿಂದ ನಮ್ಗೆ ಏನಾಗುತ್ತೆ, ಧನಾತ್ಮಕ ಗುಣಗಳನ್ನ ನಮ್ಮಲ್ಲಿ ಬರುತ್ತೆ. ಮತ್ತೆ ಇತರರೊಂದಿಗೆ ನಾವು ಸಭ್ಯತೆಯಿಂದ ವರ್ತಿಸುವಂತ ನಡವಳಿಕೆಯಾಗಿದೆ. ನಮ್ಮ ನಡತೆ ಯಾವಾಗ್ಲೂ ಬೇರೆಯವ್ರ ಜೊತೆ ಹಿತವಾಗಿ ಹಿತವಾದಂತಹ ನಡವಳಿಕೆ ಇದ್ರೆ ಒಳ್ಳೆಯದು. ಒಳ್ಳೆಯ ನಡತೆಯು ವ್ಯಕ್ತಿಯ ವ್ಯಕ್ತಿತ್ವವನ್ನ ರೂಪಿಸುತ್ತೆ ಮತ್ತೆ ನಾವು ಒಳ್ಳೆಯ ಗೌರವವನ್ನ ತಂದ್ಕೊಡತ್ತೆ. ನಾವು ಒಳ್ಳೆಯ ನಡತೆಯಿಂದ ಇದ್ದಾಗ ಏನಾಗತ್ತೆ, ಆ ವ್ಯಕ್ತಿಗೆ ಒಳ್ಳೆಯ ಅಂದ್ರೆ ಈ ವ್ಯಕ್ತಿ ಒಳ್ಳೆಯವನು ಅನ್ನೋ ತರ ಸಮಾಜ ರೂಪಿಸುತ್ತೆ. ಮತ್ತೆ ಆ ಸಮಾಜದಲ್ಲಿ ಆ ವ್ಯಕ್ತಿಗೆ ಗೌರವ ತರುತ್ತೆ ಹೆಚ್ಚಾಗಿ. ಇದಕ್ಕೆ ಪರ್ಯಾಯ ಪದಗಳು ಅಂದ್ರೆ ಸಭ್ಯತೆ, ಮರ್ಯಾದೆ, ಸದಾಚಾರ, ಸದ್ಗುಣ, ಸನ್ನಡತೆ. ಸಭ್ಯತೆ ಅಂದ್ರೆ ಏನಪ್ಪಾ ಅಂದ್ರೆ ಇದು ಒಬ್ಬ ವ್ಯಕ್ತಿಯ ಉತ್ತಮ ನಡತೆ ಮತ್ತು ಸಮಾಜದಲ್ಲಿ ಸ್ವೀಕಾರಾರ್ಹ ವರ್ತನೆಯನ್ನ ಸೂಚಿಸುತ್ತೆ. ಸಭ್ಯತೆ ಅಂದ್ರೆ ನಾವು ಸಭ್ಯತೆಯಿಂದ ನಡ್ಕೊಂಡಾಗ ಏನಾಗತ್ತಪ್ಪ ಅಂದ್ರೆ ಇದು ಒಬ್ಬ ವ್ಯಕ್ತಿಯ ಉತ್ತಮ ನಡತೆಯನ್ನ ಮತ್ತೆ ಸಮಾಜ ಇವನನ್ನ ಯಾವಾಗ್ಲೂ ಸ್ವೀಕಾರ ಮಾಡತ್ತೆ ನಾವು ಒಳ್ಳೆಯ ನಡತೆಯಿಂದ ನಡ್ಕೊಂಡಾಗ. ಮತ್ತೆ ಮರ್ಯಾದೆ ಇದಕ್ಕೆ ಉದಾಹರಣೆ ಕೊಡೋದಾದ್ರೆ ಇದು ಇತರರ ಬಗ್ಗೆ ಗೌರವ ಮತ್ತು ಸಭ್ಯತೆಯಿಂದ ವರ್ತಿಸುವುದನ್ನ ಸೂಚಿಸುತ್ತೆ. ನಾವು ಒಬ್ಬ ಮನುಷ್ಯನ್ಗೆ ಮರ್ಯಾದೆ ಕೊಟ್ರೆ ಅವರು ಸಹ ನಮ್ಗೆ ಮರ್ಯಾದೆ ಕೊಡೋದು. ನಾವು ಮರ್ಯಾದೆ ಯಾವ ತರ ಇರ್ಬೇಕು ಅಂದ್ರೆ ಇತರರ ಬಗ್ಗೆ ಗೌರವ ಇರ್ಬೇಕು, ಮತ್ತೆ ನಾವು ಸಭ್ಯತೆಯಿಂದ ವರ್ತಿಸುವುದನ್ನ ಕಲಿಬೇಕು. ಮತ್ತೆ ಇನ್ನೊಂದು ಏನಪ್ಪಾ ಅಂದ್ರೆ ಸದ್ಗುಣ. ಇದು ಒಬ್ಬ ವ್ಯಕ್ತಿಯಲ್ಲಿನ ಒಳ್ಳೆಯ ಗುಣಗಳನ್ನ ಸೂಚಿಸುತ್ತೆ. ಸದ್ಗುಣ ಅಂದ್ರೆ ಇದು ಒಬ್ಬ ವ್ಯಕ್ತಿಯಲ್ಲಿ ಇರ್ತಕ್ಕಂಥ ಒಳ್ಳೆಯ ಗುಣಗಳನ್ನ ಸೂಚಿಸುತ್ತೆ. ಮತ್ತೆ ಸನ್ನಡತೆ ಇದು ಸಮಾಜದಲ್ಲಿ ಒಳ್ಳೆಯ ನಡತೆ ಮತ್ತು ಆದರ್ಶಗಳನ್ನ ಅನುಸರಿಸುವುದನ್ನ ಸೂಚಿಸುತ್ತೆ. ಇದು ಮೂರನೇದಾಯ್ತು. ಮತ್ತೆ ನಾಲ್ಕನೇದು ಒಳ್ಳೆಯ ಮಾತು. ಈಗ ನಮ್ಗೆ ಬಸವಣ್ಣ ಅವರು ಒಂದು ಹೇಳಿದ್ದಾರೆ. ಬಸವಣ್ಣ ಅವರು ಹೇಳಿರೋಂತೆ ನುಡಿದರೆ ಮುತ್ತಿನ ಹಾರದಂತೆ, ಮಾಣಿಕ್ಯದ ದೀಪ್ತಿಯಂತೆ, ಸ್ಫಟಿಕದ ಶಲಾಕೆಯಂತೆ ಇರಬೇಕು. ಅಂದ್ರೆ ಇದರ ಅರ್ಥ ಏನಪ್ಪಾ ಅಂದ್ರೆ ನಮ್ಮ ಮಾತು ಇತರರಿಗೆ ಯಾವುದೇ ನೋವುಂಟು ಮಾಡದಂತೆ ಹಿತವಾಗಿಯೂ ಮಿತವಾಗಿಯೂ ಮೃದುವಾಗಿಯೂ ಇರ್ಬೇಕು. ಇಲ್ಲದಿದ್ರೆ ಅದು ಅನಾಹುತಕ್ಕೂ ಕಾರಣವಾಗುತ್ತದೆ ಎಂಬುದು ಈ ಗಾದೆಯ ಅರ್ಥ. ಅಂದ್ರೆ ನಮ್ಮ ಮಾತು ಯಾವ ತರ ಇರ್ಬೇಕಪ್ಪ ಅಂತಂದ್ರೆ ನಾವು ಮಾತಾಡ್ತಾ ಇರ್ತಕ್ಕಂಥದ್ದು ಬೇರೆಯವ್ರಿಗೆ ನೋವನ್ನ ಉಂಟು ಮಾಡಬಾರ್ದು. ಮತ್ತೆ ನಾವು ಮಾತು ಸುಮ್ನೆ ಕೆಲ್ಸಕ್ಕೆ ಬರೋ ಅಂಥದ್ದು, ಬಾರ್ದೇ ಇರೋವಂಥದ್ದು ಎಲ್ಲ ಸುಮ್ನೆ ಆಡ್ತೀನಿ ಅಂದ್ಬಿಟ್ಟು ಯಾವ್ದೋ ಮಾತನ್ನ ಆಡ್ತಾ ಹೋಗ್ಬಾರ್ದು. ಆ ಮಾತು ಆಡ್ತಕ್ಕಂಥ ಮಾತು ಹಿತವಾಗಿರ್ಬೇಕು. ಮತ್ತೆ ಮಿತ ಅಂದ್ರೆ ಎಷ್ಟು ಬೇಕೋ ಅಷ್ಟನ್ನ ಮಾತ್ರ ಮಾತಾಡ್ಬೇಕು. ಮತ್ತೆ ಮೃದುವಾಗಿರ್ಬೇಕು ಅಂದ್ರೆ ಗಡ್ಸಾಗಿರ್ಬಾರ್ದು. ನಾವು ಏನೇ ಮಾತಾಡ್ತಕ್ಕಂಥ ಮಾತು ಹಿತವಾಗಿಯೂ ಮಿತವಾಗಿಯೂ ಮತ್ತೆ ಮೃದುವಾಗಿದ್ರೆ ಅದು ಒಳ್ಳೇದು. ನಾವು ಇದನ್ನೆಲ್ಲ ಮೀರಿ ನಡ್ಕೊಂಡಾಗ ಏನಾಗತ್ತೆ, ಅದು ಅನಾಹುತಕ್ಕೆ ಕಾರಣವಾಗತ್ತೆ. ಆದ್ರಿಂದ ನಾವು ಒಳ್ಳೆಯ ಮಾತುಗಳನ್ನ ಹಿತವಾಗಿ ಮಿತವಾಗಿ ಮೃದುವಾಗಿ ಮಾತಾಡ್ತಾ ಹೋಗ್ಬೇಕು. ಇದು ನಾಲ್ಕನೇದಾಯ್ತು. ಮತ್ತೆ ಐದನೇದು ಒಳ್ಳೆಯ ಧ್ಯಾನದ ಬಗ್ಗೆ ನಾನೇನು ಹೇಳೋ ಹಾಗೆ ಇಲ್ಲ ಮಾಸ್ಟರ್ಸ್, ನೀವೆಲ್ಲ ಹಿರಿಯ ಮಾಸ್ಟರ್ಗಳಿದ್ದೀರಾ, ಧ್ಯಾನದ ಬಗ್ಗೆ ನಿಮ್ಗೆಲ್ಲ ಚೆನ್ನಾಗಿ ಗೊತ್ತೇ ಇದೆ. ಈಗ ಹೊಸ ಮಾಸ್ಟರ್ಗಳಿದ್ರು ಸಹ 20 ದಿವಸದಿಂದ ನಿಮ್ಗೆ ಧ್ಯಾನ ಅಂದ್ರೆ ಏನು ಅಂತ ಗೊತ್ತಾಗಿದೆ. ಅದ್ರ ಬಗ್ಗೆ ಒಂದು ವರ್ಡನ್ನ ನಾನು ಹೇಳೋದಾದ್ರೆ, ಒಳ್ಳೆಯ ಧ್ಯಾನ ಅಂದ್ರೆ ಏನಪ್ಪಾ ಅಂದ್ರೆ ಒಬ್ಬ ವ್ಯಕ್ತಿಯ ಗಮನ ಮತ್ತು ಅರಿವನ್ನ ತರಬೇತಿ ಮಾಡುವ ಮತ್ತು ಪ್ರತಿಫಲಿತ ವಿವೇಚನಾಶೀಲ ಚಿಂತನೆಯಿಂದ ಬೇರ್ಪಡಿಸಲು ಒಂದು ತಂತ್ರವನ್ನು ಬಳಸುವ ಅಭ್ಯಾಸವೇ ಈ ಧ್ಯಾನ. ಅಂದ್ರೆ ಒಬ್ಬ ವ್ಯಕ್ತಿ ತನ್ನ ಗಮನವನ್ನ ಮತ್ತೆ ಅರಿವನ್ನ ತರಬೇತಿ ಮಾಡಲು ಮತ್ತು ಪ್ರತಿಫಲಿತ ವಿವೇಚನಾಶೀಲ ಚಿಂತನೆಯಿಂದ ಬೇರ್ಪಡಿಸಲು
ಒಂದು ತಂತ್ರವನ್ನು ಬಳಸುವ ಅಭ್ಯಾಸ. ಈ ಧ್ಯಾನವನ್ನು ಮಾಡುವುದರಿಂದ ಮಾನಸಿಕವಾಗಿ ಸ್ಪಷ್ಟ ಹಾಗೂ ಭಾವನಾತ್ಮಕವಾಗಿ ಶಾಂತ ಮತ್ತು ಸ್ಥಿರ ಸ್ಥಿತಿಯನ್ನ ಸಾಧಿಸ್ತಾನೆ. ಧ್ಯಾನ ಮಾಡೋದ್ರಿಂದ ನಮ್ಗೆ ಏನಾಗತ್ತಪ್ಪ ಅಂದ್ರೆ ಮಾನಸಿಕವಾಗಿ ಸ್ಪಷ್ಟ ಮತ್ತು ಭಾವನಾತ್ಮಕವಾಗಿ ಶಾಂತ ಮತ್ತು ಸ್ಥಿರ ಸ್ಥಿತಿಯನ್ನ ಸಾಧಿಸಬಹುದು. ಇದು 5ನೇದು ಮಾಸ್ಟರ್ಸ್. ಅಂದ್ರೆ ಒಳ್ಳೆಯ ಧ್ಯಾನ ಮಾಡೋದ್ರಿಂದ ನಮ್ಗೆ ಮಾನಸಿಕವಾಗಿ ಸ್ಪಷ್ಟವಾಗಿ ಮತ್ತು ಭಾವನಾತ್ಮಕವಾಗಿ ಶಾಂತ ಮತ್ತು ಸ್ಥಿರ ಸ್ಥಿತಿಯನ್ನ ಸಾಧಿಸಬಹುದು. ಮತ್ತೆ 6ನೇದು ಮಾಸ್ಟರ್ಸ್, ಒಳ್ಳೆಯ ಪ್ರಯತ್ನ. ಒಳ್ಳೆಯ ಪ್ರಯತ್ನವಿಲ್ಲದೆ ಯಾವುದೇ ಫಲವನ್ನ ನಾವು ಅಪೇಕ್ಷೆ ಮಾಡೋದಕ್ಕೆ ಸಾಧ್ಯವಿಲ್ಲ. ನಾವು ಅನ್ಕೋತೀವಿ ನಮ್ಗೆ ಇವಾಗ ಅದೃಷ್ಟ, ನನ್ಗೆ ದೇವ್ರು ಆ ಕಷ್ಟ ಕೊಟ್ಟ, ಈ ಕಷ್ಟ ಕೊಟ್ಟ, ನನ್ಗೆ ಅದೃಷ್ಟ ಚೆನ್ನಾಗಿಲ್ಲ, ನನ್ನ ಲಕ್ ಚೆನ್ನಾಗಿಲ್ಲ, ಈ ತರ ನಾವು ಯಾವ್ದಾದ್ರು ನಾವು ಹೊರಡಿಸ್ಕೊಂತಾ ಇರ್ತೀವಿ. ಏನೇ ಒಂದು ಬಂದ್ರು ನಾವು ಏನೋ ಒಂದು ದೇವ್ರ ಮೇಲೆ ಹಾಕಿನೋ ಇನ್ನೊಬ್ಬರ ಮೇಲೆ ಹಾಕಿನೋ ಮಾಡ್ತಾ ಇರ್ತೀವಿ. ನಾವು ಏನೇ ಮಾಡಿದ್ರು ಅದ್ರ ಜೊತೆಗೆ ನಮ್ಮ ಪ್ರಯತ್ನ ಇರ್ಲೇಬೇಕು. ಅದಕ್ಕೆ ಒಂದು ಉದಾಹರಣೆ ಕೊಡೋದಾದ್ರೆ, ಒಂದು ಊರಲ್ಲಿ ಒಬ್ಬ ಜಗದ್ಗುರು ಇರ್ತಾರೆ. ಅವರು ಹೇಳಿದಂತಹದ್ದೆಲ್ಲ ನಿಜವಾಗ್ತಾ ಹೋಗುತ್ತೆ. ಅದೇ ತರ ಸುತ್ತಮುತ್ತಲಿನ ಜನರೆಲ್ಲ ಆ ಜಗದ್ಗುರು ಮಾತುಗಳನ್ನ ಸುತ್ತಮುತ್ತಲಿನ ಜನ ಮತ್ತೆ ದೂರದ ಊರಿಂದ ಜನಗಳೆಲ್ಲಾನು ಅವರ ಮಾತಿಗೆನೆ, ಅಂದ್ರೆ ಅವ್ರು ಹೇಳ್ತಕ್ಕಂಥ ಭವಿಷ್ಯಕ್ಕೆನೆ ಎಲ್ಲಾರು ಮರ್ಯಾದೆ ಕೊಟ್ಟು ಅವ್ರು ಏನೇ ಹೇಳಿದ್ರು ಅದು ಒಳ್ಳೇದಾಗತ್ತೆ ಅನ್ನೋ ನಂಬಿಕೆಯನ್ನ ಆ ಊರಿನ ಸುತ್ತಮುತ್ತ ಜನ ಮತ್ತೆ ಆ ಊರಿನ ಜನ ಎಲ್ರು ನಂಬಿರ್ತಾರೆ. ಅದೇ ತರ ಒಬ್ಬ ಮಹೇಶ ಮತ್ತೆ ಸುರೇಶ ಅನ್ನೋ ಇಬ್ರು ವಿದ್ಯಾರ್ಥಿಗಳು ಆ ಗುರುಗಳ ಹತ್ರಗೆ ಬರ್ತಾರೆ. ಬಂದು ಅವರು ಕೇಳ್ಕೊಂತಾರೆ ಗುರುಗಳನ್ನ, ಗುರುಗಳೇ ನಾವಿಬ್ರು ಒಂದೇ ಶಾಲೆಯಲ್ಲಿ ಓದ್ತಾ ಇದ್ದೇವೆ, ನಮ್ಗೆ ಆಶೀರ್ವಾದ ಮಾಡಿ ಅಂತ ತಲೆ ಬಾಗಿ ನಮಸ್ಕರಿಸಿ ಕೇಳ್ಕೊಂತಾರ. ಆಗ ಜಗದ್ಗುರುಗಳು ಅವರಿಬ್ಬರನ್ನ ತದೇಕ ಚಿತ್ತದಿಂದ ನೋಡ್ತಾರೆ. ನೋಡಿ ಮಹೇಶನ್ಗೆ ನೀನು ಒಳ್ಳೆಯ ಅಂಕ ಗಳಿಸಿ ಪ್ರಥಮ ದರ್ಜೆಯಲ್ಲಿ ಪಾಸ್ ಆಗ್ತೀಯಾ ಅಂತ ಹೇಳ್ತಾರೆ. ಸುರೇಶನ್ಗೆ ನೀನು ಪರೀಕ್ಷೆಯಲ್ಲಿ ಫೇಲ್ ಆಗ್ತೀಯಾ ಅಂತ ಹೇಳ್ತಾರೆ. ಈ ಮಹೇಶನ್ಗೆ ಪಾಸ್ ಆಗ್ತೀಯಾ ಅಂತ ಹೇಳಿರ್ತಾರಲ್ವಾ, ಆದ್ರಿಂದ ಅವನೇನ್ ಮಾಡ್ತಾನೆ, ಮಹೇಶ ಖುಷಿಗೊಂಡು ಮಹೇಶ ಓದೋದನ್ನೇ ಬಿಟ್ಬಿಡ್ತಾನೆ. ಜಗದ್ಗುರುಗಳನ್ನ ಮಾತು ನಂಬ್ಕೊಂಡು ಅವನು ಟಿವಿ ನೋಡೋದು, ಸಿನಿಮಾ, ಜಾತ್ರೆ, ಊರು ಅಂತ ಅಲೆದಾಡ್ಕೊಂಡು ಆರಾಮಾಗಿ ಆಟ ಆಡ್ಕೊಂಡು ಪಾಠವನ್ನ ಮರ್ತೆ ಬಿಡ್ತಾನೆ. ಆದ್ರೆ ಸುರೇಶ ಏನ್ ಮಾಡ್ತಾನೆ, ಅವನ್ಗೆ ಫೇಲ್ ಆಗ್ತಾನೆ ಅಂತ ಹೇಳಿರ್ತಾರಲ್ಲ ಗುರುಗಳು, ಅದಕ್ಕೆ ಏನ್ ಮಾಡ್ತಾನೆ, ಅವನು ಫೇಲ್ ಹೋಗ್ತೀನಲ್ಲ ಅಂತ ಅವನು ಯೋಚನೆ ಮಾಡ್ಕೊಂಡು ಆ ಗುರೂಜಿ ಮಾತನ್ನ ನಂಬೋದಿಲ್ಲ. ಅವನೇನ್ ಮಾಡ್ತಾನೆ, ಆ ಗುರುಗಳ ಮಾತನ್ನ ಸುಳ್ಳು ಮಾಡೋದಕ್ಕೆ ನಿರ್ಧಾರ ಮಾಡ್ತಾನೆ. ತನ್ನ ಓದಿನ ಮೇಲೆ ನಂಬಿಕೆಯನ್ನ ಇಟ್ಟು ಒಂದು ದಿನವೂ ಯಾವ ಊರಿಗೂ ಹೋಗದೆ ಸತತವಾಗಿ ಹಗಲು ರಾತ್ರಿ ಎನ್ನದೆ ಏಕಾಗ್ರತೆಯಿಂದ ಚೆನ್ನಾಗಿ ಓದ್ತಾನೆ. ಓದಿದನ್ನೆಲ್ಲ ಅಷ್ಟೇ ಆಸಕ್ತಿಯಿಂದ ಮನವರಿಕೆ ಮಾಡ್ಕೊಡ್ತಾನೆ. ಅದೇ ತರ ಇನ್ನು 2 ತಿಂಗಳಿಗೆ ಪರೀಕ್ಷೆ ಬರುತ್ತೆ. ಆಮೇಲೆ ಕೆಲವೇ ದಿನಗಳಲ್ಲಿ ಫಲಿತಾಂಶ ಕೂಡ ಬರುತ್ತೆ. ಅದ್ರಲ್ಲಿ ಸುರೇಶನ್ಗೆ ಒಳ್ಳೆ ಮಾರ್ಕ್ಸ್ ಬಂದಿರುತ್ತೆ. ಅವನು ಹೆಚ್ಚಿನ ಮಾರ್ಕ್ಸ್ ತಗೊಂಡು ಪಾಸ್ ಆಗ್ತಾನೆ. ಆದ್ರೆ ಮಹೇಶ ಫೇಲ್ ಆಗ್ತಾನೆ. ಆಗ ಮಹೇಶ ಹೋಗ್ತಾನೆ ಗುರುಗಳ ಬಳಿ ಹೋಗಿ, ನೀವು ನಾನು ಪಾಸ್ ಆಗ್ತಾನೆ ಅಂತ ಹೇಳಿದ್ರಿ, ಸುರೇಶ ಫೇಲ್ ಆಗ್ತಾನೆ ಅಂತ ಹೇಳಿದ್ರಿ, ಆದ್ರೆ ನಿಮ್ಮ ಮಾತು ಸುಳ್ಳಾಯ್ತು, ಯಾಕೆ ಹಿಂಗಾಯ್ತು ಅಂತ ಕೇಳ್ತಾನೆ ಮಹೇಶ ಗುರುಗಳ ಹತ್ರ. ಆಗ ಗುರುಗಳು ಹೇಳ್ತಾರೆ, ನನ್ನ ಮಾತನ್ನ ನಂಬಿ ನೀನು ಕೆಟ್ಟೆ ಅಂತ ಅವರು ಹೇಳ್ತಾರೆ. ಅದಕ್ಕೆ ಗುರುಗಳು ಸಮಾಧಾನದಿಂದ, ಕೇಳು, ನೀನು ನನ್ನ ಮಾತನ್ನ ಮಾತ್ರ ನಂಬಿ ಓದೋದನ್ನ ನೀನು ಪ್ರಯತ್ನ ಮಾಡ್ಲೇ ಇಲ್ಲ. ಸುರೇಶ ನನ್ನ ಮಾತನ್ನ ಲೆಕ್ಕಿಸದೆ ತನ್ನ ಪ್ರಯತ್ನದ ಮೇಲೆ ನಂಬಿಕೆ ಇಟ್ಟು ಸತತವಾಗಿ ಓದ. ಹಾಗಾಗಿ ಅವನು ನಿನ್ನಷ್ಟು ಬುದ್ಧಿವಂತ ಅಲ್ಲದಿದ್ರೂ ಸಹ ಪ್ರಯತ್ನ ಪಟ್ಟು ಅಧ್ಯಯನ ಮಾಡಿದ. ಅವನಿಗೆ ಉತ್ತಮ ಫಲಿತಾಂಶ ಬಂತು. ಕಷ್ಟಪಟ್ರೆ ಫಲ ಸಿಕ್ಕೇ ಸಿಗುತ್ತದೆಂಬ ಮಾತನ್ನ ಆತ ನಿಜ ಮಾಡಿದಾನೆ ಅಂತ ಹೇಳಿದ್ರು. ಆಗ ಮಹೇಶನ್ಗೆ ತಾನು ಎಡವಿದ್ದು ಎಲ್ಲಿ ಅಂತ ಅರಿವಾಯ್ತು. ಯಾವ ಆಶೀರ್ವಾದವು ಎಷ್ಟೇ ದೊಡ್ಡದಾಗಿದ್ರು ಸಹ, ಕನಿಷ್ಠ ಚಿಕ್ಕ ಪ್ರಯತ್ನವೇ ಆದ್ರೂ ಸಹ
ನಾವು ಮಾಡ್ಬೇಕು. ಅದ್ರಿಂದ ಅಂದ್ರೆ ಪ್ರಯತ್ನ ಮಾಡಿದ್ರೆ ಅದರಿಂದ ಯಾವ ಫಲ ಬೇಕಾದ್ರೂ ನಾವು ಫಲಿಸ್ಕೋಬಹುದು. ಆದ್ರೆ ಯಾವ ಆಶೀರ್ವಾದನೂ ಸಹ ಕೆಲಸಕ್ಕೆ ಬರೋದಿಲ್ಲ. ನಮ್ಮ ಚಿಕ್ಕ ಪ್ರಯತ್ನವಾದ್ರೂ ಇರ್ಲೇಬೇಕು ಅನ್ನೋದು ಮಹೇಶನ್ಗೆ ಅರಿವಾಗತ್ತೆ. ಇದು 6ನೇದು ಮಾಸ್ಟರ್. ಅಂದ್ರೆ ನಮ್ಮ ಒಳ್ಳೆಯ ಪ್ರಯತ್ನ. ನಾವು ಯಾವುದೇ ಕೆಲಸ ಮಾಡ್ಬೇಕಂದ್ರೂ ನಮ್ಮ ಒಳ್ಳೆಯ ಪ್ರಯತ್ನ ಇರ್ಲೇಬೇಕು. ಹಾಗೇನೆ 7ನೇದು ಒಳ್ಳೆಯ ವಿಚಾರ. ಒಳ್ಳೆಯ ವಿಚಾರ ಅಂದ್ರೆ ಏನಪ್ಪಾ ಅಂದ್ರೆ ಉತ್ತಮ ವಿಚಾರ ಮತ್ತು ಒಳ್ಳೆಯ ಆಲೋಚನೆಗಳಿಗೆ ದೃಢತೆ ಹೆಚ್ಚು. ನಾವು ಉತ್ತಮವಾದಂತಹ ವಿಚಾರಗಳನ್ನ ಮತ್ತೆ ಒಳ್ಳೆಯ ಆಲೋಚನೆಗಳನ್ನ ಮಾಡ್ತಾ ಇದ್ರೆ ಅದಕ್ಕೆ ದೃಢತೆ ಹೆಚ್ಚಾಗಿರುತ್ತೆ. ಉತ್ತಮ ವಿಚಾರ ಮತ್ತು ಒಳ್ಳೆಯ ಆಲೋಚನೆಗಳಿಗೆ ವಯಸ್ಸಿನ ಮಿತಿ ಎಂಬುದಿಲ್ಲ. ನಾವು ಯಾವುದೇ ಒಂದು ಒಳ್ಳೆಯ ಆಲೋಚನೆಗಳನ್ನ ಉತ್ತಮ ಆಲೋಚನೆಗಳನ್ನ ಮಾಡ್ಬೇಕಂದ್ರೆ ಅದಕ್ಕೆ ಯಾವುದೇ ದೊಡ್ಡವರಾಗ್ಲಿ ಚಿಕ್ಕವರಾಗ್ಲಿ ಯಾವುದೇ ವಯಸ್ಸಿನ ಮಿತಿ ಅನ್ನೋದು ಇಲ್ಲ ಎಂಬುದು ಮಿತಿ ಎಂಬುದಿಲ್ಲ. ಆದ್ರೆ ಅವು ಅನುಭವಗಳು ಹೆಚ್ಚಾದಂತೆ ಪರಿಕಲ್ಪವಾಗುತ್ತಾ ದೃಢತೆ ಪಡುತ್ತವೆ. ನಾವು ಒಳ್ಳೆಯ ಆಲೋಚನೆಗಳನ್ನ ಮಾಡ್ಬೇಕಂದ್ರೆ ಯಾವುದೇ ವಯಸ್ಸಿನ ಮಿತಿ ಇಲ್ಲ. ಆದ್ರೆ ಅವು ಅನುಭವಗಳು ಹೆಚ್ಚಾದಂತೆಲ್ಲ ಪರಿಪಕ್ವವಾದ ದೃಢತೆಯನ್ನ ಪಡೆದುಕೊಳ್ತವೆ. ಉದಾಹರಣೆಗೆ ಒಂದು ಹೇಳೋದಾದ್ರೆ, ಒಬ್ಬ ವ್ಯಕ್ತಿ ಕಾಡಿನಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾನೆ. ಅವನಿಗೆ ಹಿಂಗೆ ನಡೆದು ತುಂಬಾ ಟಯರ್ಡ್ ಆಗ್ತಾನೆ ಅವನು. ಆಗ ಅವನು ಒಂದು ಮರದ ಅಡಿ ಬಂದು ಕೂತ್ಕೋತಾನೆ. ಹಾಗೆ ಸ್ವಲ್ಪ ಅವನಿಗೆ ಹಸಿವಾಗತ್ತೆ. ಆಗ ಏನ್ ಅನ್ಕೋತಾನಪ್ಪ ಅಂದ್ರೆ ಸ್ವಲ್ಪ ಊಟ ಇದ್ದಿದ್ರೆ ಎಷ್ಟು ಚೆನ್ನಾಗಿತ್ತಲ್ವಾ ಅಂತ ಅನ್ಕೋತಾನೆ. ಆಗ ಅವನಿಗೆ ಹಂಗೆ ಟಕ್ ಅಂತ ಊಟ ಅವನ ಮುಂದೆ ಬರುತ್ತೆ. ಆದ್ರೆ ಅವನು ಒಂದು ಕಲ್ಪವೃಕ್ಷದ ಕೆಳಗೆ ಕೂತ್ಕೊಂಡಿರ್ತಾನೆ. ಆದ್ರೆ ಅವನಿಗೆ ಕಲ್ಪವೃಕ್ಷದ ಕೆಳಗಡೆ ನಾನು ಕೂತಿದ್ದೀನಿ ಅನ್ನೋ ಅರಿವಿರಲ್ಲ. ಕಲ್ಪವೃಕ್ಷ ಅಂದ್ರೆ ಏನಪ್ಪಾ ಅಂದ್ರೆ ಕೇಳಿದ್ದನ್ನೆಲ್ಲ ಕೊಡ್ತಕ್ಕಂಥದ್ದು. ಆಗ ಅವನು ಹಂಗೆ ಊಟ ಬರುತ್ತೆ, ಅವನು ಚೆನ್ನಾಗಿ ಊಟ ಮಾಡ್ತಾನೆ. ಹಾಗೇನ ಅವನ್ಗೆ ಊಟ ಚೆನ್ನಾಗಿ ಹೋದಾಗ ಏನಾಗತ್ತೆ, ನಿದ್ದೆ ಮಾಡ್ಬೇಕು ಅಂತ ಅನ್ಸುತ್ತೆ. ಹಾಗೇನೆ ಈಗ ಒಂದು ಬೆಡ್ ಇದ್ದಿದ್ರೆ ಎಷ್ಟ್ ಚೆನ್ನಾಗಿತ್ತಲ್ವಾ ಅಂತ ಅನ್ಕೋತಾನೆ. ಹಂಗೆ ಅವನಿಗೆ ಒಂದು ಬೆಡ್ ಬರುತ್ತೆ. ಚೆನ್ನಾಗಿ ನಿದ್ದೆ ಮಾಡಿ ಎದ್ದೊಳ್ತಾನೆ. ಆಮೇಲೆ ಎದ್ದು ಅಯ್ಯೋ ಈಗ ನೀರ್ ಇದ್ದಿದ್ರೆ ಎಷ್ಟ್ ಚೆನ್ನಾಗಿತ್ತು ಕುಡಿಯೋದಕ್ಕೆ ಅಂತ ಅನ್ಕೊಂತಾನೆ. ಹಂಗೆ ಅವನಿಗೆ ನೀರು ಬರುತ್ತೆ. ಅದನ್ನ ಕುಡಿದ್ಮೇಲೆ ಇದೇನಪ್ಪಾ ಇಲ್ಲಿ ಏನಾಗ್ತಾ ಐತೆ, ನಾನು ಊಟ ಕೇಳ್ದೆ ಊಟ ಬಂತು, ನೀರ್ ಕೇಳ್ದೆ ನೀರ್ ಬಂತು, ಈ ಮರ ಯಾವ್ದಪ್ಪ, ಇಲ್ಲಿ ಏನಾದ್ರೂ ಆಗ್ತಾ ಇದೆಯಾ, ಇಲ್ಲಿ ಏನಾದ್ರೂ ರಾಕ್ಷಸರಿದಾರಾ ಅಂತ ಅನ್ಕೋತಾನೆ. ರಾಕ್ಷಸರು ಬಂದ್ಬಿಡ್ತಾರೆ. ಆಗ ಅಯ್ಯೋ ಇವ್ರು ನನ್ನನ್ನು ತಿಂದು ಬಿಟ್ರೆ ಅಂತ ಅನ್ಕೋತಾನೆ. ರಾಕ್ಷಸರು ಅವನನ್ನ ತಿಂದೇ ಬಿಡ್ತಾರೆ. ಆದ್ರಿಂದ ನಾವು ಒಂದು ಕಲ್ಪವೃಕ್ಷದ ಕೆಳಗೆ ಇದ್ದೇವೆ. ನಾವು ಯಾವುದೇ ಒಂದು ಮಾತನ್ನ ಹಾಡ್ಬೇಕಾದ್ರೆ ನಾವು ಸಹ ಒಂದು ಕಲ್ಪವೃಕ್ಷದ ಕೆಳಗೆ ಇದ್ದೇವೆ ಅನ್ಕೊಂಡು ನಾವು ಒಳ್ಳೆಯ ವಿಚಾರಗಳನ್ನೇ ಯಾವಾಗ್ಲೂ ಮಾಡ್ತಾ ಇರ್ಬೇಕು. ಇದು 7ನೇದು ಆಯ್ತು ಮಾಸ್ಟರ್. 8ನೇದು ಒಳ್ಳೆಯ ಜೀವನೋಪಾಯ. ಒಳ್ಳೆಯ ಜೀವನೋಪಾಯ ಅಂದ್ರೆ ಏನಪ್ಪಾ ಅಂದ್ರೆ ಒಬ್ಬ ವ್ಯಕ್ತಿಯು ಜೀವನೋಪಾಯ ಎಂದರೆ ಅವನ ಜೀವನದ ಮೂಲಭೂತ ಅಗತ್ಯಗಳನ್ನ, ಅಂದ್ರೆ ಮೂಲಭೂತ ಅಗತ್ಯಗಳು ಅಂದ್ರೆ ಏನಪ್ಪಾ ಅಂದ್ರೆ ಆಹಾರ, ನೀರು, ಆಶ್ರಯ, ಬಟ್ಟೆ ಇವನ್ನೆಲ್ಲ ಪಡೆದುಕೊಳ್ಳುವ ಸಾಧನಕ್ಕೆ ನಾವು ಜೀವನೋಪಾಯ ಅಂತ ಹೇಳ್ತೇವೆ. ಇನ್ನೊಂದು ಅರ್ಥದಲ್ಲಿ ಹೇಳೋದಾದ್ರೆ ಜೀವನೋಪಾಯವು ಒಬ್ಬ ವ್ಯಕ್ತಿ ಅಥವಾ ಕುಟುಂಬದ ಆದಾಯದ ಮೂಲ ಅಥವಾ ಜೀವನ ನಿರ್ವಹಣೆಗೆ ಅವಲಂಬಿತವಾದ ಕೆಲಸವನ್ನ ಸೂಚಿಸುತ್ತದೆ. ನಾವು ಒಬ್ಬ ವ್ಯಕ್ತಿ ಜೀವನೋಪಾಯ ಅಂದ್ರೆ ಅವನು ಜೀವನದ ಮೂಲಭೂತ ಅಗತ್ಯಗಳಂದ್ರೆ ನಮ್ಗೆ ಯಾವಾಗ್ಲೂ ಏನಿರುತ್ತೆ, ಆಹಾರ, ನೀರು, ಆಶ್ರಯ, ಬಟ್ಟೆ, ಮನೆ, ವಿದ್ಯಾಭ್ಯಾಸ ಇವನ್ನೆಲ್ಲ ನಾವು ನೆರವೇರಿಸ್ಕೊಳ್ಬೇಕು ಅಂತಂದ್ರೆ ಅವನಿಗೆ ಜೀವನೋಪಾಯಕ್ಕೆ ಒಂದು ಕೆಲಸ ಅನ್ನೋದು ಇರ್ಲೇಬೇಕು. ಒಂದು ಅವನು ಜೀವನೋಪಾಯ ಮಾಡ್ಬೇಕಂದ್ರೂ ಒಂದು ಕೆಲಸ ಇರ್ಬೇಕು, ಅಥವಾ ಅವನ ಕುಟುಂಬದ ಆದಾಯದ ಮೂಲ ಅಥವಾ ಜೀವನ ನಿರ್ವಹಣೆಗೆ ಅವಲಂಬಿತಕ್ಕೆ ಒಂದು ಕೆಲಸವನ್ನ ಅವನು ಹೊಂದಿರ್ಲೇಬೇಕು. ಉದಾಹರಣೆಗೆ ಅವನು ಯಾವ ಕೆಲಸವನ್ನಾದ್ರೂ ಮಾಡ್ಬೋದು. ಉದಾಹರಣೆಗೆ ಅವನು ಕೃಷಿಕ ಆಗಿರ್ಬೋದು, ಮೀನು ಹಿಡಿಯತಕ್ಕಂಥವನಾಗಿರ್ಬೋದು, ಅಥವಾ ಕುಶಲಕರ್ಮಿ, ಅಥವಾ ವೈದ್ಯ, ಇಲ್ಲ ಇಂಜಿನಿಯರು, ಒಂದು ಶಿಕ್ಷಕನೋ ಅಥವಾ ಸರ್ಕಾರಿ ಉದ್ಯೋಗಿನೋ ಯಾವುದೇ ಕೆಲಸವನ್ನಾದ್ರೂ
ಅವನು ಜೀವನೋಪಾಯಕ್ಕಾಗಿ ಮಾಡ್ತಾ ಇರ್ತಾನೆ. ಜೀವನೋಪಾಯವು ವ್ಯಕ್ತಿಗೆ ಆರ್ಥಿಕ ಸ್ವಾತಂತ್ರ್ಯ ಮತ್ತು ಭದ್ರತೆಯನ್ನ ಒದಗಿಸುತ್ತದೆ. ಅವನು ಮಾಡ್ತಕ್ಕಂಥ ಕೆಲಸ ಅವನಿಗೆ ವ್ಯಕ್ತಿಗೆ ಆರ್ಥಿಕ ಸ್ವಾತಂತ್ರ್ಯ ಮತ್ತು ಭದ್ರತೆಯನ್ನ ಒದಗಿಸ್ಕೊಡ್ತೈತೆ. ಮತ್ತೆ ಇದು ವ್ಯಕ್ತಿಗಳು ತಮ್ಮ ಅಗತ್ಯಗಳನ್ನ ಪೂರೈಸಿಕೊಳ್ಳೋದಕ್ಕೆ ಮತ್ತೆ ಸಮಾಜದಲ್ಲಿ ಗೌರವಯುತವಾಗಿ ಬದುಕಲು ಸಹಾಯವನ್ನ ಮಾಡುತ್ತೆ. ಅಂದ್ರೆ ಅವನು ಮಾಡ್ತಕ್ಕಂಥ ಕೆಲಸ ಅವನಿಗೆ ವ್ಯಕ್ತಿಗಳು ತಮ್ಮ ಅಗತ್ಯಗಳನ್ನ ಪೂರೈಸಿಕೊಳ್ಳೋದಕ್ಕೆ ಮತ್ತು ಅವನು ಮಾಡ್ತಕ್ಕಂಥ ಕೆಲಸದಿಂದ ಅವನಿಗೆ ಸಮಾಜದಲ್ಲಿ ಗೌರವಯುತವಾಗಿ ಬದುಕೋದಕ್ಕೆ ಸಹಾಯವನ್ನ ಮಾಡುತ್ತೆ. ಇವು 8 ಮಾರ್ಗಗಳು ನಮ್ಗೆ ಗೌತಮ ಬುದ್ಧ ರವರು ತಿಳಿಸಿಕೊಂಡಂತಹ 8 ಮಾರ್ಗಗಳು ಮಾಸ್ಟರ್ಸ್. ಇದನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ನಾವು ಸುಲಲಿತವಾಗಿ ಜೀವನವನ್ನ ನಡೆಸಬಹುದು ಅಂತ ನಮ್ಗೆ ಬುದ್ಧರವರು 8 ಅಷ್ಟಾಂಗ ಮಾರ್ಗಗಳನ್ನ ತೋರ್ಸ್ಕೊಟ್ಟಿದ್ದಾರೆ. ಇಷ್ಟು ಹೇಳಿ ನಾನು ಇವತ್ತಿನ ವಿಷಯವನ್ನ ಮುಕ್ತಾಯ ಮಾಡ್ತಾ ಇದ್ದೇನೆ ಮಾಸ್ಟರ್ಸ್. ನನಗೆ ಅವಕಾಶವನ್ನ ಕೊಟ್ಟಂತ ಈ ಮಹಾವತಾರ್ ಫೌಂಡೇಶನ್ ರಂಗನಾಥ್ ಸರ್ಗೂ ಹಾಗೂ ರೇವತಿ ಮೇಡಮ್ ಅವ್ರಿಗೂ ಹಾಗೂ ಇಲ್ಲಿಯ ತನಕ ಕೇಳಿಸಿಕೊಂಡಂತಹ ನಿಮಗೂ ಸಹ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್. ಥ್ಯಾಂಕ್ ಯು ಮ್ಯಾಮ್.